ಇದೇನಪ್ಪ ಮಾಡ್ಲಿ ಇವಾಗ? ಇಟ್ಟೊತ್ತಾದ್ರೆ ಇವ ಅಕ್ಕ ಬರ್ಲೇ ಇಲ್ಲ. ಸೀರೆ ತಗೊಂತೀನಿ ಕೂತ್ಕೊಂಡಿರಪ್ಪ, ಬಂದೆ ಸೀರೆಗಳು ಚೆನ್ನಾಗಿರೋ ಸೀರೆಗಳು ತೋರ್ಸಪ್ಪ ಅಂತ ಹೇಳ್ಬಿಟ್ಟು ಇವ ಅಕ್ಕ ಹೋಗಿದ್ ಬರ್ಲೇ ಇಲ್ಲ. ಎತ್ಲಾಗ ಹೋಯ್ತು ಅಂತ ಕಾಣಣ ಈಗ. ಅಕ್ಕ ಬಾರಕ್ಕ ಬೇಗ ಸೀರೆ ತಗೊಂತೀನಿ ಅಂತ ಹೇಳ್ಬಿಟ್ಟು ನೀನು ಕೂರಿಸ್ಬಿಟ್ಟು ಎಲ್ಲಕ್ಕ ಹೋದೆ. ದೌಡ್ನೆ ಬರ್ಬೇಕಕ್ಕ, ನಾವು ಲಘುನೆ ಬರ್ಬೇಕು. ಇಲ್ಲಾಂದ್ರೆ ನೋಡ್ರಿ ನಾವು ರಪ್ಪನ ಹೋಗ್ಬಿಡ್ತೀವಿ ಇವಾಗ. ನಾವು ಬೇರೆ ಕಡೆ ವ್ಯಾಪಾರ ಮಾಡೋದು ಬೇಡವಾ? ಹಂಗಾರೆ ನೀವು ತಗೊಂಡ್ರಿ ಇಲ್ಲಾಂದ್ರೆ ಹೋಗ್ತೀವಿ ನೋಡ್ರಿ. ಅಲ್ಲ ಅರ್ಧ ಗಂಟೆ ಆಯ್ತು ನಾನು ಕುತ್ಕೊಂಡು. ಇಷ್ಟೊತ್ತಿಗೆ ಬೇರೆ ಕಡೆ ಹೋಗಿದ್ರೆ ಇಷ್ಟೊತ್ತಿಗೆ 4-5 ಸೀರೆಗಳೆಲ್ಲ ವ್ಯಾಪಾರ ಮುಗಿಸ್ಕೊಂಡು ಅತ್ಲ ಮನೆ ಕಡೆ ಹೋಗ್ಬಿಡ್ತಿದ್ದೆ. ಬಿಸ್ಲಲ್ಲಿ ನಮ್ಗೆ ವ್ಯಾಪಾರ ಮಾಡಕ್ಕಾಗಲ್ಲ, ಏನಿಲ್ಲ. ಬೇಗ ನೀವು ಸೀರೆ ತಗೊಂತೀವಂತ ಹೇಳ್ಬಿಟ್ಟು ನೀವು ಗಟ್ಲೆ ಕೂರಿಸ್ಬಿಟ್ಟು ಹೋಗ್ಬಿಟ್ರೆ ಸರಿ ಆಗುತ್ತೇನಕ್ಕ. ಬರ್ರಿ ಯಾಕಾರೆ ಬೇಗ. ಇದ್ಯಾಕಲ್ಲ ಪಾಪ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯ? ತಡಿಯೋ ಒಂದ್ರಿಟು. ಇಲ್ಲ ಕಳ್ಳಲ್ಲಿ ಪಾಪ ನೋಡಿಲಿ, ನಾನು ಒಬ್ಳೆ ಸೀರೆ ತಗೊಳಲ್ಲ ಕಣೋ. ನಮ್ಮೂರವರೆಲ್ಲಾರು ತಗೊಂತಾರೆ. ಒಂದ್ರಿಟು ತಡಿ, ಒಂದ್ರಿಟು ಎಲ್ಲಾರ್ಗು ಕರ್ಕೊಂಬರಕ್ ಹೋಗಿದ್ನಪ್ಪ. ನಿಮ್ಮ ಒಳ್ಳೇದಕ್ಕೇನೆ ಹೋಗಿದ್ದೀನಿ ನಾನು. ಎಲ್ಲ ಬದ್ರೆ ಸೀರೆ ತಗೊಳಕ್ಕೆ ಇನ್ನು ವ್ಯಾಪಾರ ಆಗಲ್ವೇನೋ ನಿನ್ಗೆ? ತಡಿಯೋ ಒಂದ್ರಿಟು. ನಮ್ದು ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಅಕ್ಕಪಕ್ಕದವ್ರು ಎಲ್ಲಾರು. ಅವ್ರಿಗೆಲ್ಲ ಹೇಳಿ ಕರ್ಕೊಂಬರಕ್ ಹೋಗಿದ್ದೆ. ಸೀರೆಗಳು ಬಲು ಚೆನ್ನಾಗಿರೋ ಸೀರೆಗಳೆಲ್ಲ ಬಂದವೆ, ಬರ್ರಪ್ಪ ಬರ್ರಿ ಎಲ್ಲಾರು ತಗೋಣ ಅಂತ ಹೇಳಿ ಎಲ್ಲಾರ್ಗು ಕರೆದು ಬಂದಿದ್ದೀನಿ. ಈ ನೋಡಿದ್ರೆ ನೀನು ಆ ಕಡೆ ಹೋಗ್ಬಿಡ್ತೀನಿ ಕಣಕ್ಕ. ನಾನು ಬೇರೆ ಕಡೆ ವ್ಯಾಪಾರ ಮಾಡಬೇಕು, ಅರ್ಜೆಂಟ್ ಆಗಿ ಬರ್ರಕ್ಕ ಸೀರೆ ತಗೊಳ್ರಿ ಅಂತ ಆತರ ಮಾಡ್ತಿದ್ಯಾ? ಸರಿ ಕಣ, ಆಯ್ತು ಹೋಗಪ್ಪ. ನೀನ್ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ರೆ ಇನ್ನೇನು ಮಾಡಕ್ಕಾಗಲ್ಲ. ಇನ್ನೇನು ಬೇರೆ ಸೀರೆಯವರೆಲ್ಲ ಬರ್ತಾರೆ, ಅವ್ರ ಹತ್ರನೇ ತಗೊಂಡ್ ಕಣ್ ಹೋಗು. ನಿನ್ಕಿಂತ ಚೆನ್ನಾಗಿರೋ ಸೀರೆಗಳೆಲ್ಲ ತಗೊಂಬರ್ತಾರ, ಅದಕ್ಕೇನಂತೆ. ನೀನೇನಪ್ಪ ನೀನು ಅರ್ಜೆಂಟ್ ಮಾಡಿದ್ರೆ ನಾವೇನು ಮಾಡಕ್ಕಾಗಲ್ಲ, ಹೋಗು. ಅಯ್ಯೋ ಪಾಪ ಇವಕ್ಕಾರು ಎಷ್ಟು ಒಳ್ಳೆಯವರು. ಇವ್ರು ಒಬ್ರೆ ತಗೊಂಡಲೆ ಪಾಪ ಎಲ್ಲಾರ ಹತ್ರನು ಎಲ್ಲಾರ್ಗು ಸೀರೆಗಳು ತಗೊಳ್ರಿ ಅಂತ ಹೇಳಿ ಬರಕ್ಕೂ ಆಗೈತೆ. ಅಕ್ಕಾರೆ ಬೇಜಾರ್ ಮಾಡ್ಕೋಬೇಡ್ರಿ. ನನಗೆ ಗೊತ್ತಾಗ್ಲಿಲ್ಲ. ನೀವು ಮೊದ್ಲೇ ಹಿಂಗಂತ ಹೇಳೋಗಿದ್ರೆ ಅರ್ಧ ಗಂಟೆ ಏನು, ಇನ್ನೂ ಅರ್ಧ ಗಂಟೆ ಜಾಸ್ತಿ ನನಗೆ ಕಾಯ್ತಿದ್ದೆ ಅಕ್ಕ. ಬೇಜಾರ್ ಮಾಡ್ಕೋಬೇಡ್ರಿ. ಬನ್ನಿ ಅಕ್ಕ, ನಿಮ್ಗೆ ಚೆನ್ನಾಗಿ ಇರೋ ಸೀರೆಗಳು ತೋರಿಸ್ತೀನಿ, ತಗೋ ಬನ್ನಿ ಅಕ್ಕ ಆರಿಸ್ಕೊಂಡು. ಯಾಕಂದ್ರೆ ಮಿಕ್ತವ್ರೆಲ್ಲ ನಿಮ್ ಫ್ರೆಂಡ್ಸ್ಗಳು ಅವ್ರು ಇವರು ಬಂದ್ಬಿಟ್ಟು ಆರಿಸ್ಕೊಂಡ್ಬಿಟ್ರೆ ನಿಮ್ಗೆ ಚೆನ್ನಾಗಿರೋ ಸೀರೆ ಸಿಗಲ್ಲ ನೋಡ್ರಿ. ಬರ್ರಿ ತಗೋಬರ್ರಿ ಸೀರೆ, ಚೆನ್ನಾಗಿರೋ ಸೀರೆಗಳು ಕೊಡ್ತೀನಿ. ಒಳ್ಳೆ ಕಲರ್ ಸೀರೆಗಳು ಕಣಕೋ. ಎಲ್ಲ ಹಬ್ಬಕ್ಕೆ, ಶಿವರಾತ್ರಿ ಹಬ್ಬಕ್ಕೆ, ನೆಕ್ಸ್ಟ್ ಮುಂದೆ ಬರುತ್ತಲ್ಲ ಯುಗಾದಿ ಹಬ್ಬಕ್ಕೆ, ಎಲ್ಲ ಹಬ್ಬಕ್ಕೆ ಎಲ್ಲ ಆಫರ್ ಬಿಟ್ಟಿದಾವೆ. ಹೊಸ ಸೀರೆಗಳು, ಹೊಸ ಡಿಸೈನ್ ಸೀರೆಗಳು ಬಲು ಚೆನ್ನಾಗಿದಾವ್ ಕಣಕೋ. ತಗೊಳಕ ಯಾವ್ದು ಬೇಕು? ಈಗಳೇ ಪಾಪ ನೋಡು, ನನಗೆ ಒಳ್ಳೆ ಮಸ್ತ್ ಆಗಿರೋದು ಕಲರ್ ಸಕ್ಕತ್ತಾಗಿರ್ಬೇಕು ಸೀರೆ. ಒಳ್ಳೆ ಬಾರ್ಡ್ರು, ಗೋಲ್ಡನ್ ಬಾರ್ಡ್ರು, ಒಳ್ಳೆ ಡಿಸೈನ್ ಇರೋದು. ನಮ್ಮೂರಲ್ಲೇನೆ ಯಾರು ಇಂಥ ಸೀರೆ ಇವತ್ತಿನವರೆಗೂ ತಗೊಂಡಿರಬಾರ್ದು ಅಂತ ಸೀರೆ ತೋರಿಸ್ಬೇಕು, ಗೊತ್ತಾ? ಮುಂದಿನ ಸಲ ಬಂದಾಗ ಎಲ್ಲಾರು ಆ ಜಯಕ್ಕನ್ ಕೊಟ್ಟಿದ್ದಲ್ಲ ಸೀರೆ, ಆ ತರದ್ ಕೊಡಬೇಕು ಅಂತ ನಿನ್ನ ಹತ್ರನೇ ಎಲ್ಲಾರು ಬಂದ್ಬಿಟ್ಟು ಮುತ್ಕ ಬಿಡ್ಬೇಕು. ಸೀರೆ ತೋರ್ಸು ಅಂತ. ಆ ತರ ಸೀರೆ ತಗೊಂಬ ಅಂತ ಸೀರೆ ತೋರಿಸ್ಬೇಕು ನೋಡಪ್ಪ. ನಾನು ಹೇಳ್ತೀನಿ. ಒಬ್ಬ ಬರ್ತಾನೆ ಹುಡುಗ ಸೀರೆ ವ್ಯಾಪಾರ ಮಾಡ್ಕೊಂಡು ಒಳ್ಳೆ ಸಕ್ಕತ್ತಾಗಿರೋ ಒಳ್ಳೆ ಡಿಸೈನ್ ಇರೋ ಸೀರೆ ಕೊಟ್ಟೋದ ನನಗೆ. ಬಹಳ ಚೆನ್ನಾಗೈತೆ ನೋಡ್ರಿ. ಇಂಥ ಸೀರೆ ಮುಂದಿನ ಸಲ ಬರ್ತಾನೆ, ಅವನ್ ತಗೊಳ್ಳಿ ತಗೊಳ್ರಿ ಅಂತ ಹೇಳಿ ಎಲ್ಲಾರು ತಗೊಳ್ತಾರೆ. ಅಂತ ಸೀರೆ ತೋರಿಸ್ಬೇಕು ನನಗೆ, ಗೊತ್ತಾ? ಚೆನ್ನಾಗಿರೋ ಸೀರೆ ಕೊಡು. ನನಗೂ ಬೇಕಾಗಿದ್ದಿದೆ ನಿಮ್ಮಂತವ್ರೆ ಕಣಕ್ಕ. ಅಕ್ಕ ಆಯ್ತು ಕಣಕ್ಕ, ನಿನಗೆ ಯಾವ ತರದ್ ಬೇಕು ಡಿಸೈನು, ಯಾವ ತರ ಕಲರ್ ಅಲ್ಲಿ ಬೇಕು, ಬೇರೆ ಕಲರು, ಬೇರೆ ಡಿಸೈನು, ದೊಡ್ಡ ಬಾರ್ಡ್ರು, ಚಿಕ್ಕ ಬಾರ್ಡ್ರು, ಯಾವ ತರದ್ ಬೇಕು ಆ ತರದ್ದೇ ಸೀರೆ ತೋರಿಸ್ತೀನಿ ಕಣಕ್ಕ. ಪ್ಲೈನ್ ಸೀರೆ ಬೇಕಾ, ಬಾರ್ಡರ್ ಸೀರೆ ಬೇಕಾ, ಅಥವಾ ಜಾಸ್ತಿ ಚಿಕ್ಕದಾಗಿ ಜಾಸ್ತಿ ದೊಡ್ಡದಾಗಿರೋ ಬಾರ್ಡರ್ ಸೀರೆ ಬೇಕಾ, ಕುಚ್ಚಿರೋ ಸೀರೆ ಬೇಕಾ, ಇಲ್ಲ ದೊಡ್ಡದಾಗಿರೋದು ಅಥವಾ ಚಿಕ್ಕದಾಗಿರೋದು ಬಾರ್ಡರ್ ಸೀರೆ ಬೇಕಾ? ಯಾವ್ದು ಬೇಕು ಆ ತರ ತೋರಿಸ್ತೀನಿ ಬಿಡಕ್ಕ. ನಿಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನ ತಗೊಳ್ರಿ ಅಕ್ಕ. ಕಣ ಪಾಪ, ಒಳ್ಳೆ ಹುಡುಗ ಕಣ ನೀನು. ನಾನು ಹೇಳ್ದಂಗೆಲ್ಲ ಮಾತು ಕೇಳ್ತಿದ್ಯಾ. ಈಗಳೇ ಪಾಪ ನೋಡುವ, ಎಂತ ಸೀರೆ ತೋರಿಸ್ಬೇಕು ಅಂದ್ರೆ ನೀನು ಮುಂದಿನ ವಾರ ನಮ್ಮ ಊರಲ್ಲಿ ಮದುವೆ ಐತೆ ಕಣ. ಆ ಮದುವೆಗೆ ಬರೋ ಹೆಂಗಸರು ಎಲ್ಲಾರು ನನಗೆ ಕೇಳಬೇಕು, ಈ ಸೀರೆ ಎಲ್ ತಗೊಂಡೆ ಜಯಕ್ಕ, ನಮಗೂ ತೋರ್ಸಕ್ಕ, ನಾವು ತಗೋಬೇಕು ಕಣಕ್ಕ ಅಂತ ನನಗೆ ಕೇಳ್ತಿರ್ಬೇಕು. ಆಗಗ್ಲ ಬರೋರೆಲ್ಲಾರು ಕೇಳ್ತಿರ್ಬೇಕು. ನನ್ನ ಮೇಲೆ ಎಲ್ಲಾರ್ಗು ಹೊಟ್ಟೆ ಕಿಚ್ಚಾಕ್ ಬಿಡ್ಬೇಕು. ಆ ಸೀರೆ ನೋಡ್ಬಿಟ್ಟು ಒಳ್ಳೆ ಡಿಸೈನ್ ಇರ್ಬೇಕು, ಆಯ್ತಾ? ರೇಟ್ ಒಂದ್ ರೇಟು ಕಡಿಮೆ ಇರ್ಲಿ, ನೋಡೋರ್ಗೆಲ್ಲ ಜಾಸ್ತಿ ಕಾಸ್ಟ್ಲಿ ಸೀರೆ ಅನ್ನಿಸ್ಬೇಕು. ಆ ತರದ್ದು ಮಸ್ತ್ ಆಗಿರೋದು ಸೀರೆ ತೋರ್ಸಪ್ಪ. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ. ಹೋಗಿ ಬಂದು ನಾನು ಯಾವಾಗ್ಲೂ ಇವಕ್ಕನ ಕೈಲೇ ಸಿಗಾಕೊಂಡ್ಬಿಡ್ತೀನಲ್ಲ. ಅಲ್ಲ ಇವಕ್ಕ ನೋಡಿ ಹೆಂಗ್ ಹೇಳ್ತೈತಂತ. ರೇಟ್ ಮಾತ್ರ ಕಡಿಮೆ ಇರ್ಬೇಕಂತೆ, ಎಲ್ಲಾರು ಸೀರೆ ನೋಡ್ಬಿಟ್ಟು ಖುಷಿ ಪಡ್ಬೇಕಂತೆ, ಇಷ್ಟ ಪಡ್ಬೇಕಂತೆ, ಕಾಸ್ಟ್ಲಿ ಸೀರೆ ಹೆಂಗ್ ಕಾಣಿಸ್ಬೇಕಂತೆ, ಒಳ್ಳೆ ಡಿಸೈನ್ ಇರ್ಬೇಕಂತೆ, ಒಳ್ಳೆ ಬಾರ್ಡರ್ ಸೀರೆ ಇರ್ಬೇಕಂತೆ. ನಾನು ಎತ್ಲಾಗಿಂದ ತಗೊಂಬಂದ್ ಕೊಡೋಣಪ್ಪ.
ರೇಟ್ ಕಡಿಮೆ ಇರೋದು ಎಲ್ಲಾರು ಇಷ್ಟಪಡ್ಬೇಕಂತೆ ಎಲ್ಲಿ ತಗೊಂಡೆ ಅಂತ ಕೇಳಬೇಕಂತೆ ಒಂದ್ರಿಟ್ಟು ರೇಟು ಜಾಸ್ತಿ ತಗೊಂಡ್ರೆ ಬೇಕಾದ್ರೆ ಕೊಡ್ಬೋದಪ್ಪ ನಾವುನು ಇವಾಗ ಇನ್ನು ಎತ್ಲಾಗಿಂದ ಕೊಡೋನೀಗ ಈಗ ಕೊಡ್ಲಿಲ್ಲ ಅಂದ್ರೂ ಎಲ್ಲಾರ ಮುಂದೆನೂ ಹೇಳ್ಕೊಂಬಂದ್ಬಿಡುತ್ತೆ ಅಂತವ ಸೀರೆ ಚೆನ್ನಾಗಿರಲ್ಲ ತಗೋಬೇಡ್ರಿ ಅಂತ ಮುಂದಿನ ಸಲ ಬಂದಾಗ ನನ್ನ ಹತ್ರ ಯಾರು ಸೀರೆನ ತಗೋಬಾರ್ದು ಹಂಗ್ ಮಾಡ್ಬಿಡುತ್ತೆ ಜಾಸ್ತಿ ಜಂಬದಿಂದ ಮಾತಾಡ್ಬಿಟ್ರೆ ನಾನು ಏನಾರ ಅಂದ್ಬಿಟ್ರೆ ಏನ್ ಮಾಡೋಣ ಇವಾಗ ಏನ್ ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಹೆಂಗ ನಿಧಾನಕ್ಕೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಇಲ್ಲ ಅಂದ್ರೆ ಇವಕ್ಕ ಭಾಳ ಕೋಪಿಷ್ಟೇ ಒಂಥರ ಕೋಪ ಮಾಡ್ಕೊಂಡ್ಬಿಟ್ಟು ಎಲ್ಲಾರ ಮುಂದೆನೂ ಹೇಳ್ಕೊಂಬಂದ್ಬಿಡುತ್ತೆ ಮತ್ತೆ ಯಾವನ ಹತ್ರ ತಗೊಳ್ಳೇಬೇಡ್ರಿ ಸೀರೆ ಅಂತ ಈ ಹುಡುಗಂಗೆ ಸೀರೆ ತೋರ್ಸಪ್ಪ ಅಂತ ಹೇಳಿದ್ರೆ ಯಾಕ ಏನೋ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟ ಏ ಪಾಪ ಲೇ ಇದ್ಯಾಕ ಏನೋ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟೆ ಸೀರೆ ತೋರ್ಸೋ ಒತ್ತಾಗ್ಬಿಡುತ್ತೆ ನಾವು ಸೀರೆ ತಗೋಬೇಕು ನಾನು ಅರ್ಜೆಂಟ್ ಆಗಿ ಅಂತ ಹೇಳಿದ್ರೆ ಇವನು ಯಾಕ ಏನೋ ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ಟಪ್ಪ ಲೇ ಪಾಪ ತೋರ್ಸಪ್ಪ ಸೀರೆನಾ ಚೆನ್ನಾಗಿರೋ ಸೀರೆ ತೋರಿಸು ರೇಟ್ ಒಂದ್ ಕಡಿಮೆನೇ ಇರ್ಲಿ ಕಣಪ್ಪ ಜಾಸ್ತಿ ಕಾಸ್ಟ್ಲಿ ಸೀರೆ ತೋರಿಸ್ಬೇಡ ನಮ್ಗೆ ಆದ್ರೆ ಹೇಳದ್ನಲ್ಲ ಒಳ್ಳೆ ಡಿಸೈನ್ ಇರೋ ಸೀರೆ ಬೇಕು ಅಷ್ಟೇ ಇಲ್ಲ ಅಂದ್ರೆ ಗೊತ್ತಲ್ಲ ಎಲ್ಲಾರ ಮುಂದೆನೂ ಹೇಳ್ಕೊಂಡ್ ಬಂದ್ಬಿಡ್ತೀನಿ ಇಂಥವ್ ಸೀರೆ ಚೆನ್ನಾಗಿರಲ್ಲ ಅಂತ ಅಯ್ಯೋ ಅಂತ ಕೆಲಸ ಮಾಡ್ಬಿಟ್ಟಿರ ಆಕರೆ ಇಲ್ಲ ನಿಮ್ಗೆ ಎಂತದ್ ಬೇಕು ಸೀರೆ ಒಳ್ಳೆ ಡಿಸೈನ್ ಇರೋ ಸೀರೆನೆ ಕಡಿಮೆ ರೇಟ್ ಇರೋದೇ ಸೀರೆನೆ ತೋರಿಸ್ತೀನಕ್ಕ ದಯವಿಟ್ಟು ಯಾರ ಮುಂದೆನು ಸೀರೆ ಮಾತ್ರ ಚೆನ್ನಾಗಿಲ್ಲ ಅಂತ ದಯವಿಟ್ಟು ಹೇಳ್ಕೊಂಡ್ ಬರ್ಬೇಡ್ರಿ ಅಕ್ಕ ನಾವು ಯಾರೋ ಒಂದ್ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಂತಾನು ಬಂದಿರ್ತೀವಿ ನಿಮ್ಮಂತವ್ರು ಸಿಗ್ಬಿಟ್ರೆ ಮುಗ್ದೋಯ್ತಲ್ಲ ಅಲ್ಲ ಕಣಕ ನಾನು ಚೆನ್ನಾಗಿರೋ ಸೀರೆನೆ ತೋರಿಸ್ತೀನಿ ಚೆನ್ನಾಗಿರೋ ಸೀರೆನೆ ಕೊಟ್ಟೋಗ್ತೀನಿ ನೀವು ನೋಡಿದ್ರೆ ನೀವು ಎಲ್ಲಾರ ಮುಂದೆನೂ ಸೀರೆ ಚೆನ್ನಾಗಿಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀನಿ ಅಂತ ಎದುರಿಸ್ತಿರಲ್ಲಕ್ಕ ಹಿಂಗೆಲ್ಲ ಮಾಡಬಾರ್ದು ಕಣಕ್ಕವು ನಮಗೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಆಯ್ತು ಇವಾಗ ತಗೊಳಕ ಸೀರೆ ನೋಡಕ್ಕ ಇದು ಮುಂದ್ಗಡೆ ಇಟ್ಟಿದ್ದೀನಿ ನೋಡ್ರಿ ಇದು ಹೊಸ ಡಿಸೈನು ಹೊಸ ಇದು ದೊಡ್ಡ ಬಾರ್ಡ್ರಿನ ಸೀರೆ ನೋಡಕ್ಕ ಎಲ್ಲಾರು ತಗೊಳ್ತಾರ ಕಣಕ್ಕ ಈ ಸೀರೆನೆ ಇಷ್ಟಪಟ್ಬಿಟ್ಟು ನೋಡಕ್ಕ ಈ ಸೀರೆ ಇಷ್ಟ ಆದ್ರೆ ತಗೊಳಕ ಈ ಸೀರೆ ಏನಪ್ಪ ಬೇಡಪ್ಪ ಬೇಡ ಕಣೋ ಬೇರೆ ತರ ತೋರ್ಸು ಈ ಕಲರ್ ನನಗೆ ಇಷ್ಟ ಇಲ್ಲ ಕಣೋ ನೋಡು ಡಿಸೈನು ಅಷ್ಟೇನು ಹೇಳ್ಕೊಳಂಗೇನಿಲ್ಲ ಕಣಪ್ಪ ಚೆನ್ನಾಗಿರೋ ಸೀರೆ ತೋರ್ಸು ಅಂತ ಹೇಳಿದ್ರೆ ನೀನು ಇದು ಯಾವ್ದೋ ಇದು ದೊಡ್ಡದಾಗಿರೋ ಬಾರ್ಡ್ರ್ ತೋರಿಸಿದ್ಯಲ್ಲ ಸೀರೆನ ನನಗೆ ಇವೆಲ್ಲ ದೊಡ್ಡ ಬಾರ್ಡ್ರ್ ಇರೋ ಸೀರೆ ಇಷ್ಟ ಆಗಲ್ಲ ಕಣೋ ಒಂದ್ ಸ್ವಲ್ಪ ಸಿಂಪಲ್ ಆಗಿರ್ಬೇಕು ಸಖತ್ತಾಗಿ ಕಾಣಿಸ್ಬೇಕು ಕಣೋ ಒಳ್ಳೆ ಡಿಸೈನ್ ಇರೋ ಸೀರೆ ತೋರಿಸು ಅಂತ ಹೇಳಿದ್ರೆ ನೀನು ಒಂದೇ ಒಂದ್ ಸೀರೆ ಇಟ್ಕೊಂಡ್ಬಿಟ್ಟು ನೋಡಕ್ಕ ಅದ್ ಸೀರೆ ನೋಡಕ್ಕ ಅಂತ ಹೇಳಿದ್ರೆ ಇಷ್ಟ ಆಗ್ತಿಲ್ಲ ಕಣಪ್ಪ ನನಗೆ ಇನ್ನು ಚೆನ್ನಾಗಿರೋ ಸೀರೆ ತೆಗಿ ನೀನು ಬ್ಯಾಗಲ್ಲೆಲ್ಲ ಸೀರೆಗಳು ಇಟ್ಕೊಂಡ್ಬಿಟ್ಟು ನೀನ್ ಸೀರೆನೇ ತೆಗಿತಿಲ್ಲ ನೀನು ತೋರ್ಸಪ್ಪ ನಾನು ತಗೊಂತೀನಿ ಇವಳು ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ಲು ಅಲ್ಲೇ ಯಾರಾದ್ರೂ ಬರ್ರಿ ವ್ಯಾಪಾರದವ್ರು ಬರೀ ಅದು ಇದು ತಗೊಳ್ತಾನೆ ಇರೋದು ಆಯ್ತಲ್ಲ ನೆನ್ನೆ ಬೆಡ್ಶೀಟ್ ಅವ್ರು ಬಂದಿದ್ರು ಬೆಡ್ಶೀಟ್ ತಗೋಬೇಕಂತ ಹೇಳಿದ್ಲು ಇವತ್ ಬೆಳಿಗ್ಗೆ ಅಲ್ಲೇ ತಿರ್ಗಾ ಅದೇನೋ ಪ್ಲಾಸ್ಟಿಕ್ ನವ್ರು ಎಲ್ಲಾರು ಬಂದಿದ್ರು ಪಾತ್ರೆಗಳೆಲ್ಲಾರು ಬಂದಿದ್ರು ಅದನ್ನ ತಗೊಂಡ್ಬಿಟ್ಲು ಇವಾಗ ತಿರ್ಗಾ ಸೀರೆಯವ್ರು ಬಂದಾರೆ ಸೀರೆ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ ನಾನ್ ಹತ್ರ ಇದ್ ಮಾಡಲ್ಲಪ್ಪ ಯಾಕೆ ತಗೊಳ್ತಾಳೆ ಏನಪ್ಪ ಸೀರೆಗಳು ಇಲ್ವಾ ಹಬ್ಬಕ್ಕೂ ಜಾತ್ರೆಗೂ ಎಲ್ಲದಕ್ಕೂ ಕೊಡಿಸ್ತೀವಿ ಆದ್ರೂ ಸೀರೆಯವ್ರ ಹತ್ರ ತಿರ್ಗಾ ಸೀರೆ ವ್ಯಾಪಾರ ಮಾಡ್ಕೊಂಡು ಕುಂತಾಳಲ್ಲ ಇವಳು ಇವಳು ಜಯ್ಯೆ ಏಯ್ ಇದ್ಯಾಕೆ ತಿರ್ಗಾ ಸೀರೆ ತಗೊಳ್ತಿದ್ಯಾ ನೀನು ಎತ್ಲಾಗಿಂದ ತಗೊಳ್ತಿದ್ಯಾ ಏನು ಬೇಡ ಸೀರೆನೂ ಬೇಡ ಎಂತದು ಬೇಡ ಸುಮ್ಮಕ್ ಹೋಗು ಈಗಡಪ್ಪ ಸೀರೆ ಹೋಗಪ್ಪ ಏನು ಬೇಡ ಸೀರೆಗಿರಿ ಏನು ಕೊಡಬೇಡ ಸೀರೆ ತಗೊಳಲ್ಲ ಕಣ ಹೋಗು ಸುಮ್ಕೆ ನೀನ್ ಯಾಕೆ ಕುಂತಿದ್ಯಾ ಸುಮ್ಕೆ ಇಲ್ಲಿ ಶುರು ಆಗೋಯ್ತು ನಮ್ಮ ಅತ್ತೆದು ಅತ್ಲಾಗಿ ನಾನ್ ಸೀರೆ ತಗೊಂಡ್ರೆ ನಮ್ಮ ಅತ್ತೆಗೆ ಏನ್ ಕಷ್ಟ ಅಂತ ನೋಡು ನಮ್ಮ ಅತ್ತೆ ಹೆಂಗಿದ್ ಮಾಡ್ತೈತಂತ ಏನು ಹೊಟ್ಟೆ ಕಿಚ್ಚೈತ ಏನಪ್ಪ ನನ್ನ ಮೇಲೆ ಅತ್ಲಾಗಿ ನಾನ್ ಸೀರೆ ತಗೊಳದೆ ಬೇಡವಾ ನಮ್ಮ ಅತ್ತೆ ಅಂತೂ ಮುಚ್ಕಿ ಆಗೈತೆ ಎಲ್ಲೂ ಫಂಕ್ಷನ್ಗೂ ಎಲ್ಲೂ ಹೋಗಲ್ಲ ಚೆನ್ನಾಗಿರೋ ಸೀರೆ ಉಟ್ಕೊಳಲ್ಲ ನಾನು ಉಟ್ಕೊಳೋದು ಬೇಡವಾ ಚೆನ್ನಾಗಿರೋ ಸೀರೆಗಳು ಕಲರ್ ಡಿಸೈನ್ ಸೀರೆಗಳು ಏನು ಒಂದು ಹಬ್ಬಕ್ಕೋ ಜಾತ್ರೆಗೋ ಒಂದೊಂದು ಕೊಡಿಸ್ಬಿಡುತ್ತೆ ನಮ್ಮ ಅತ್ತೆ ಅದನ್ನೇನೆ ವರ್ಷ ಪೂರ್ತಿ ಹೇಳ್ತಾನೆ ಇರುತ್ತೆ ಹಬ್ಬಕ್ಕೆ ಕೊಡಿಸ್ಲಿಲ್ವಾ ಜಾತ್ರೆಗೆ ಕೊಡಿಸ್ಲಿಲ್ವಾ ಯುಗಾದಿ ಹಬ್ಬಕ್ಕೆ ಕೊಡಿಸ್ಲಿಲ್ವಾ ಹಬ್ಬಕ್ಕೆ ಕೊಡಿಸ್ಲಿಲ್ವಾ ದೀಪಾವಳಿ ಹಬ್ಬಕ್ಕೆ ಕೊಡಿಸ್ಲಿಲ್ವಾ ಅಂತ ಒಂದೊಂದೆರಡೆರಡು ಸೀರೆಗಳೇ ಉಟ್ಕೊಂಡಿದ್ದ ಸೀರೆಗಳು ತಗೊಳಕ್ಕಾಗುತ್ತಾ ಇವಾಗೆಲ್ಲ ಹೊಸ ಡಿಸೈನ್ಗಳು ಸೀರೆಗಳೆಲ್ಲ ಬರ್ತಾವಪ್ಪ ಎಲ್ಲರೂ ತಗೊಳ್ತಿರ್ತಾರೆ ಅದಕ್ಕೆ ನಾನು ತಗೊಳ್ತಿದ್ದೀನಿ ನೋಡು ನಮ್ಮ ಅತ್ತೆಗಲ್ಲ ಹೊಟ್ಟೆ ಕಿಚ್ಚು ಏನತ್ತೇನೋ ಏನೋ ಅತ್ಲಾಗಿ ಕೆಲಸ ಮಾತ್ರ ಮಾಡ್ಕೊಡ್ಬೇಕು ಇಂಥ ಸೀರೆಗಳೇನಾರು ಕೊಡ್ಸ್ರಿ ಅತ್ತೆ ಅಂತ ಹೇಳಿದ್ರೆ ಮಾತ್ರ ಕೊಡ್ಸಲ್ಲ ನಮ್ಮ ಅತ್ತೆ ಜಯ್ಯ ನೋಡು ಒಳ್ಳೆ ಮಾತಲ್ಲೇ ಹೇಳ್ತಿದ್ದೀನಿ ಸೀರೆ ತಗೊಂಡ್ರೆ ಮಾತ್ರ ಸರಿ ಇರಲ್ಲ ನೋಡು ಸುಮ್ಮ ತೆಪ್ಪಗಿದ್ದು ಬಿಟ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು ತಗೊಳಂಗಿಲ್ಲ ಆದ್ರೆ ತಗೊಳಂಗಿಲ್ಲ ಲೇ ಹುಡುಗ ಸೀರೆ ನೋಡ ನಿನ್ಗೆ ಹೇಳ್ತಿಲ್ವಾ ಸೀರೆ ಗೀರೆ ಏನು ತಗೊಳಲ್ಲ ನಮ್ ಸೊಸೆ ಸುಮ್ಮಕ್ ಹೋಗು ನೀನ್ ಗಂಟೆ ಅಲ್ಲ ಸಾಯಂಕಾಲದವರೆಗೂ ನೀನ್ ಸೀರೆ ತೋರಿಸ್ಕೊಂಡ್ ಕುತ್ಕೊಂಡ್ರು ಒಂದೇ ಒಂದ್ ಸೀರೆ ತಗೊಳಲ್ಲ ನಾವು
ಸುಮ್ಮಕ್ ಹೋಗ್ಬಿಡು. ಇದೇನಪ್ಪ ಇದು? ಇವ ಅಕ್ಕ ನೋಡಿದ್ರೆ ಸೀರೆ ತಗೊಳ್ತೀನಿ ಅಂತ ಹೇಳ್ತು. ಅವಜ್ಜಿ ನೋಡಿದ್ರೆ ಸೀರೆ ಕೊಡ್ಸಲ್ಲ, ಸೀರೆ ತಗೊಳಲ್ಲ, ನೀನು ಸಾಯಂಕಾಲದವರೆಗೂ ಕುತ್ಕೊಂಡೋದನು ಅಂತ ಹೇಳ್ತೈತೆ. ಯಾರ್ದಪ್ಪ ಮಾತು ಕೇಳಿ ಇವಾಗ? ಇವ ಅಕ್ಕನ ಹತ್ರ ಸೀರೆನೇನೆ ಏನು ತಗೊಳೋದು ಕಾಣ. ಇವ ಅಕ್ಕ ಸುಮ್ಮನೆ ಅವಾಗಲೇ ನಾನು ಏನು ಅಲ್ಲ 1 ಅವರ್ ಆಯಿತು ಇವ್ರ ಮಂತವ ಬಂದು ಕುತ್ಕೊಂಡು ನಾನು ಸೀರೆ ತಗೊಳ್ತೀನಿ ಅಂತ ಅಲ್ಲಿ ಇಲ್ಲಿ ಹೋಗೋದು, ಬರೀ ಮಾತಾಡೋದು. ಇವ್ರ ಅತ್ತೆ ನೋಡಿದ್ರೆ ಸೀರೆ ಕೊಡಲ್ಲ ಅಂತ ಬೇರೆ ಹೇಳ್ತೈತೆ, ತಗೊಳಲ್ಲ ಅಂತ ಬೇರೆ ಹೇಳ್ತೈತೆ. ಹೋಗ್ತೀನಿ ಸುಮ್ಮಕತ್ಲಾಗಿ. ಅಕ್ಕರೆ ಇದೇನಕ್ಕ, ನಿಮ್ಮ ಅತ್ತೆಯವ್ರು ನೋಡಿದ್ರೆ ಸೀರೆ ತಗೊಳಲ್ಲ ಅಂತ ಹೇಳ್ತಿದ್ದಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀನ. ನಾನು ಯಾರ್ದಕ್ಕ ಮಾತು ಕೇಳಿ? ಅಕ್ಕ ಬಿಡ್ರಿ, ನೀವೇನು ತಗೊಳ್ಳಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಾನು ಸೀರೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಬಿಡ್ರಿ ಮಡ್ಸ್ಕೊಂಡು. ಬೇರೆ ಕಡೆ ನಾನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು, ನನಗೆ ಗೊತ್ತಾಯ್ತು. ನೀವು ತಗೊಳಲ್ಲ ಅಂದಮೇಲೆ ಸುಮ್ಮಕ್ಕೆ ಯಾಕೆ ಕೂತ್ಕೊಳ್ಳಿ ನಾನು? ಪಾಪ ಲೇ, ನೀನ್ ತಲೆ ಕೆಡಿಸ್ಕೊಬೇಡ ಕಣ್, ಸುಮ್ಕಿರು. ನಾವು ಸೀರೆ ತಗೊಳ್ತೀನಿ ನಾನು, ನೀನ್ ತಲೆ ಕೆಡಿಸ್ಕೊಬೇಡ ಕಣ್, ಸುಮ್ಕಿರು. ಅಯ್ಯೋ, ನಮ್ಮ ಅತ್ತೆಗೆ ಯಾವಾಗ್ಲೂ ಇದ್ದಿದ್ದೇನೆ. ನಮ್ಮ ಅತ್ತೆ ಇವಾಗ್ಲೇ ಅಲ್ಲ, ಮೊದ್ಲಿಂದಾನು ಆಟೆಯ. ಪಾಪ ಮೊದ್ಲು ಅಂತಾರೆ ಸೀರೆ ಕೊಡ್ಸಲ್ಲ ಅಂತ, ಆಮೇಲಿಂದ ಕೊಡಿಸ್ತಾರೆ ಕಣ್, ಸುಮ್ಕಿರು. ನೀನ್ ಅದ್ ಯಾಕೆ ಹಿಂಗ್ ತಲೆ ಕೆಡಿಸ್ಕೊಂಡ್ ಕುಂತಿದ್ಯಾ? ನಿನ್ಗೇನಪ್ಪ, ನಾನ್ ಸೀರೆ ತಗೋಬೇಕಲ್ವಾ, ತಗೊಳ್ತೀನಿ ಕಣ್, ಸುಮ್ಕಿರು. ಹಂಗ ಆಡ್ಬಾರ್ದು ನೀನು. ಒಳ್ಳೆ ಚೆನ್ನಾಗಿರೋ ಸೀರೆ ತೋರ್ಸಪ್ಪ ನೀನು. ನಮ್ಮ ಅತ್ತೆ ನೀನ್ ತಲೆ ಕೆಡಿಸ್ಕೊಬೇಡ ನೀನು. ಅತ್ತೆ ಸುಮ್ಕಿರ್ರಿ. ನೀವೇನ್ರಿ ಅತ್ತೆ, ನೀವು ಹಿಂಗೆ ಹೇಳ್ತಿದ್ದೀರಾ? ನಾನು ಸೀರೆ ತಗೊಳೋದು ಬೇಡವಾ ಹಂಗಾರೆ? ನೀವು ಮುಂದೆ ಮಾತ್ರ ಹೇಳೋದು ಅಷ್ಟೇ ಅಲ್ವಾ? ನೀವು ಕೆಲಸ ಮಾಡ್ಬೇಕಾದ್ರೆ ನನ್ನ ಸೊಸೆ ಬಹಳ ಒಳ್ಳೆಯವಳು, ನನ್ನ ಮುದ್ದು ಸೊಸೆ ಅಂತ ಹೇಳ್ತಿರ್ತಾರಲ್ಲ, ಇವಾಗ ಕೊಡಿಸ್ರಿ ಮತ್ತೆ ಸೀರೆನ. ಇವಾಗ ಮಾತ್ರ ಕೊಡ್ಸಂಗಿಲ್ಲ, ಕೆಲಸ ಮಾತ್ರ ಹೇಳಿ ಹೋಗ್ಲಿ ಕೆಲಸ ಮಾಡಿಸ್ಕೊಡ್ತೀರಾ. ಅಡಿಗೆ ಮಾಡ್ಬೇಕಾದ್ರೆ, ತಿಂಡಿ ಮಾಡ್ಬೇಕಾದ್ರೆ ನನ್ನ ಸೊಸೆ ಬಹಳ ಚೆನ್ನಾಗಿ ತಿಂಡಿ ಮಾಡ್ತಾಳಂತೀರಾ. ಹೊಲತ್ತಾವ ತೋಟತಾವೆಲ್ಲ ಕೆಲಸ ಮಾಡಿದ್ರೆ ನನ್ನ ಸೊಸೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರಂತ ಹೇಳ್ತೀರಾ. ಅಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ, ಕಷ್ಟ ಪಡ್ತಾರೆ. ನನ್ನ ಸೊಸೆಗೆ ಒಂದ್ ಚೆನ್ನಾಗಿರೋ ಸೀರೆ ಕೊಡ್ಸೋಣ ಅಂತ ಕೊಡಿಸ್ತೇನೆ ಇಲ್ಲ ಮತ್ತೆ ನೀವು? ಸರಿ ಆಯ್ತು ಬಿಡ್ರಿ, ಆಯ್ತು. ನೀವು ಕೊಡಿಸ್ಲಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ, ನಾನು ಹೋಯ್ತೀನಿ ನಮ್ಮ ತವ್ರ ಮನೆಗೆ ಹೋಗ್ಬಿಟ್ಟು, ನಮ್ಮ ತವ್ರ ಮನೇಲಿ ಹೊಸ ಸೀರೆ ಕೊಡಿಸ್ತೀನಿ ಅಂತ ಹೇಳಿದರೆ ಅಲ್ಲಿ ಹೋಗಿ ಒಂದ್ ವಾರ 15 ದಿವಸ ಉಳ್ಕೊಂಡು ಆಮೇಕಿಂತ ತಗೊಂಡು ನಿಧಾನಕ್ಕೆ ಬರ್ತೀನಿ. ಬಿಡ್ರಿ ಅತ್ತೆ, ಏನು ಬೇಡ. ನೋಡಿ ಇವಳು, ಈ ಜೈ ಇದಾಳಲ್ಲ ಇವಳೇನ್ ಸಾಮಾನ್ಯದೋಳಲ್ಲ ಇವಳು. ನನ್ನ ಕೈಲಿ ಕೆಲಸ ಆಗಲ್ವಲ್ಲ, ಕೆಲಸ ಮಾಡೋದಕ್ಕೆ. ಹೆಂಗಿದ್ರು ನಮ್ಮ ತವ್ರ ಮನೆಗೆ ಹೋಗ್ಬಿಟ್ರೆ ನಮ್ಮ ಅತ್ತೆ ಎದರ್ಕೊಂಡು ಹೆಂಗಿದ್ರು ಕೊಡ್ಸ್ಬಿಡುತ್ತೆ ಸೀರೆ ಅಂತ. ನೋಡು ಎಷ್ಟು ಚೆನ್ನಾಗಿ ಹೇಳ್ತಿದಳು. ನಿಧಾನಕ್ಕೆ ಬರ್ತಾಳಂತೆ, ಒಂದ್ ವಾರ 15 ದಿವಸ ಬಿಟ್ಟು. ಹೆಂಗ್ ಹೇಳ್ತಾಳಂತ? ನನಗೆ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ತೀಯ ಅತ್ಲಾಗಿ? ಕೊಡಿಸ್ಲೇಬೇಕು ಅತ್ಲಾಗಿ. ಇಲ್ಲ ಅಂದ್ರೆ ಇದಾಳಲ್ಲ, ಅದನ್ನ ನೆನೆ ಗೊನ್ಗಾಡ್ತಿರ್ತಾಳೆ. ಬೆಳಗ್ಗೆಯಿಂದ ಸಂಜೆ ಗಂಟ ಗೊನ್ಗಾಡ್ತಿರ್ತಾಳೆ ಅತ್ಲಾಗಿ. ನನಗೂ ಅತ್ಲಾಗಿ ಅದು ಇದು ಕೊಡ್ಸಿ ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಈ ವ್ಯಾಪಾರದವ್ರಿಗೆ ಯಾಕಾರ ಬರ್ತಾರೋ ಏನಪ್ಪ ಅತ್ಲಾಗಿ. ಎಲ್ಲಿಂದ ಕಣ್ಣಿಗೆ ಯಾರಿಗೂ ಕಣ್ಣಿಗೆ ಬೀಳ್ದಲೆ ಇರೋದು ಇವಳಿಗೆ ಕಣ್ಣಿಗೆ ಬಿದ್ದು ಬಿಡ್ತಾರಲ್ಲ ಎಲ್ಲಾ ವ್ಯಾಪಾರದವ್ರು. ಮಂತಾವ್ ಕರೆದು ತಗೊಂಡ್ತಿರ್ತಾಳೆ ಎಲ್ಲಾದ್ರೂ. ಏನಾದ್ರೂ ಕೊಡಿಸ್ಲಿಲ್ಲ ಅಂದ್ರೆ ಅದನ್ನೇ ಒಂದ್ ಇಟ್ಕೊಂಡು ಬೆಳಗಿಂದ ಸಂಜೆ ಗಂಟ ಕೊಟ ಅಂತಿರ್ತಾಳೆ. ಒಂದ್ ಕೆಲಸ ಮಾಡಲ್ಲ, ಏನಿಲ್ಲ. ಯಾವಾಗ ತಿಂಡಿ ಮಾಡಲ್ಲ, ಅಡಿಗೆ ಮಾಡಲ್ಲ. ಏನ್ ಮಾಡ್ತೀಯ ಅತ್ಲಾಗ? ಕೊಡಿಸ್ಲೇಬೇಕು ಅತ್ಲಾಗಿ. ನೋಡು ಈ ಡೈಲಾಗ್ ಕೊಡಿದ್ರೆ ನಮ್ಮ ಅತ್ತೆ ಈಗ ಕೊಡ್ಸೋದು ಸೀರೆ, ಇಲ್ಲ ಅಂದ್ರೆ ಕೊಡಿಸ್ತಿರಿಲ್ಲ. ನಾನ್ ನಮ್ ತವ್ರ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಕೆಲಸ ಮಾಡೋರು ಯಾರು ಇರಲ್ವಲ್ಲ, ಅದಕ್ಕಾದ್ರೂ ನಮ್ಮ ಅತ್ತೆ ಕೊಡಿಸ್ಲೇಬೇಕು. ಅಯ್ಯೋ ಬಿಡಪ್ಪ, ಹೋಗ್ಲಿ. ಅಣ್ಣ ಹೋಗಪ್ಪ, ನಮ್ಮ ಅತ್ತೆ ಏನ್ ಸೀರೆ ಗೀರೆ ಏನ್ ಕೊಡ್ಸಲ್ಲ ಅಂತ ಹೇಳ್ತೈತೆ, ಬೈತೈತೆ ಬೇರೆ. ಆಯ್ತು ಬಿಡಪ್ಪ, ಹೋಗು. ನಾನು ನಮ್ ತವ್ರ ಮನೆಗೆ ಹೋಗ್ಬಿಟ್ಟೆ ಚೆನ್ನಾಗಿರೋ ಸೀರೆ ತಗೊಂಡ್ಬರ್ತೀನಿ. ಹೋಗಪ್ಪ ಹೋಗು. ಸೀರೆ ಏನ್ ಬೇಡ ಕಣ್, ಹೋಗು. ನಮ್ಮ ಅತ್ತೆ ಬೇಡ ಅಂತ ಹೇಳ್ತಿದಾರೆ, ನಮ್ಮ ಅತ್ತೆ ಕೊಡ್ಸಲ್ವಂತೆ, ಹೋಗು. ಬರೀ ಇದೇ ಆಯ್ತಲ್ಲ ಇವಳಿಂದ. ಏನ್ ಮಾಡೋಣ? ನೋಡಿ ಇವಾಗ ಕೊಡಿಸ್ಲಿಲ್ಲ ಅಂದ್ರೆ ಅದನ್ನೇ ಇಟ್ಕೊಂಡ್ ಬಿಡ್ತಾಳೆ ಈಗ. ಏನ್ ಮಾಡ್ಲಿ, ಕೊಡಿಸ್ಲೇಬೇಕು. ಇಲ್ಲ ಬಿಡಪ್ಪ, ಸೀರೆ ತಗೊಂಡ್ತಾಳೆ ನನ್ ಸೊಸೆ. ಅದ್ ಯಾವ್ದು ಚೆನ್ನಾಗಿರೋ ಸೀರೆ ತೋರ್ಸಪ್ಪ ಅತ್ಲಾಗಿ. ಜಯ್ಯೆ ತಗಳೆ, ಅದ್ ಯಾವ್ದು ಬೇಕು ಚೆನ್ನಾಗಿರೋ ಸೀರೆ ತಗ. ಚೆನ್ನಾಗ್ ಕಾಣ್ಬೇಕು. ಹಂಗೆ ನಿನ್ಗೊಬ್ಳಿಗೆ ಅಲ್ಲ, ನನಗೂ ಸೇರಿಸಿ ತಗ. 1-2 ಸೀರೆ ತಗ ಚೆನ್ನಾಗಿರೋದು. ಮತ್ತೆ ಎಂತದ್ ಬೇಕಂತ ಸೀರೆ ತಗೊಂಡಿಯ? ನನಗೆ ಚೆನ್ನಾಗಿರೋದ್ ಬೇಕು. ನನಗೂನು ಒಳ್ಳೆ ದೊಡ್ಡ ಬಾಡ್ರಿಂದು ಸೀರೆ ತಗ, ಸರಿನಾ? ಮುಕ್ಕಣತೆ ಆಯ್ತು. ನಿಮ್ಗೆ ಯಾವ್ದು ಬೇಕು ಅಂತಾರೆ ಸೀರೆ ತಗೊಂಡ್ತೀನಿ. ಬರ್ರಿ ಅತ್ತೆ, ನೀವು ನೋಡ್ರಿ. ಪಾಪ, ನಮ್ಮ ಅತ್ತೆಗೆ ಒಂದ್ ಚೆನ್ನಾಗಿರೋ ಸೀರೆ ತೋರ್ಸಪ್ಪ. ಸಖತ್ತಾಗಿರ್ಬೇಕು. ಮುಂದಿನ ವಾರ ನಮ್ಮ ಊರಲ್ಲಿ ಮದ್ವೆ ಆಯ್ತಲ್ಲ, ನಮ್ಮ ಅತ್ತೆನೂ ಚೆನ್ನಾಗಿ ಕಾಣಿಸ್ಬೇಕು. ಗೊತ್ತಾ? ಆ ತರ ಸೀರೆ ತೋರ್ಸು, ಸಖತ್ತಾಗಿರ್ಬೇಕು, ಒಳ್ಳೆ ಡಿಸೈನ್ ಇರ್ಬೇಕು. ಅತ್ತೆ ಬರ್ರಿ, ಅದ್ ಯಾವ್ದು ಬೇಕು ನೀವೇ ಆರಿಸ್ಕೊಳ್ರಿ ಚೆನ್ನಾಗಿರೋ ಸೀರೆನ.
ಅವಾಗ್ಲಿಂದಾನು ಆ ಹುಡುಗ ಒಂದ್ ಎರಡು ಸೀರೆ ಇಟ್ಕೊಂಡ್ಬಿಟ್ಟು ಸುಮ್ಮಕ್ಕೆ ಸೀರೆ ತೋರಿಸ್ತಿಲ್ಲ ಏನಿಲ್ಲ. ಇವನ್ ತವ ನೀನು ಸೀರೆ ತಗೊಂತೀನಂತ ಕುಂತಿಯಲ್ಲ ನೀನು. ಆ ಬಾ ಬೇರೆ ಕಡೆ ಎಲ್ಲಾರು ತಗೊಂಡ್ರೆ ಆಗುತ್ತೆ ಅತ್ಲಾಗಿ, ಬೇರೆಯವ್ರು ಯಾರು ಬಂದ್ರೆ. ಅಯ್ಯ ಇಲ್ಲ ಕಣಜ್ಜಿ, ಇಲ್ಲ ಕಣಜ್ಜಿ. ಈಗ ನೋಡಜ್ಜಿ, ನಿನ್ಗೆ ಯಾವ ತರ ಸೀರೆ ಬೇಕು ಆ ತರ ತೋರಿಸ್ತೀನಿ, ತಗೊಳ್ರಜ್ಜಿ. ನೀವು ಸೀರೆ ತಗೋಣ ಬೇಡವಾ ಅಂತ ನೀವೇ ಕನ್ಫ್ಯೂಸ್ ಮಾಡ್ತಿದ್ರಲ್ಲ, ಅದಕ್ಕೆ ಅತ್ಲಾಗಿ ಇನ್ನೇನು ಸೀರೆ ಸಾಮಾನ್ಯಕ್ಕೆ ಪ್ಯಾಕಿಂಗ್ ಮಾಡ್ಕೊಂಡು ನಾನು ಹೋಗ್ಬೇಕು, ನೀವು ತಗೊಳಲ್ಲ ಅನ್ಕೊಂಡು ಹಿಂಗಂತ ಹೇಳ್ದೆ ಕಣಜ್ಜಿ. ಸುಮ್ಮನೆ ಕಾಯ್ಕೊಂಡಿದ್ದೆ, ತೋರಿಸ್ಲಿಲ್ಲ ಅಷ್ಟೇ. ಈಗ ಯಾವ್ದು ಬೇಕು ಸೀರೆ ಆ ಸೀರೆನ ತೋರಿಸ್ತೀನಿ ತಡ್ರಿ. ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ತಗೊಳಿರಂತೆ, ಅದಕ್ಕೇನಂತೆ. ಹಂಗೋ ನನ್ ದುಡ್ಡಲ್ಲಿ ತಗೋಣ ಅಂತಿದ್ದೆ ಸೀರೆ, ಅಷ್ಟ್ರಲ್ಲಿ ಹೆಂಗ ನಮ್ಮ ಅತ್ತೆನೇನೇನು ಒಳ್ಳೆ ಕಾಸ್ಟ್ಲಿ ಸೀರೆ ಕೊಡಿಸ್ತೀನಂತ ಹೇಳ್ತೈತೆ ಅಂದ್ಮೇಲೆ ನಾನ್ ಚೆನ್ನಾಗಿರೋದೇ ಸೀರೆ ತಗೋಬೇಕು. ಒಂದ್ರಿಟ್ಟು ರೇಟ್ ಜಾಸ್ತಿ ಇರೋದೇ ನೋಡ್ಬಿಟ್ಟು ಈಗಳಲ್ಲೇ ಪಾಪ ಏಯ್ ಒಂದ್ರಿಟ್ಟು ಜಾಸ್ತಿ ದುಡ್ಡಿಂದು ಕಾಸ್ಟ್ಲಿ ಇರೋ ಸೀರೆ ತೋರ್ಸು, ನಮ್ಮ ಅತ್ತೆ ಕೊಡ್ಸೋದು ಇವಾಗ. ಅವಾಗಂತೂ ಒಂದ್ರಿಟ್ಟು ಕಡಿಮೆ ತೋರ್ಸು ಅಂತ ಹೇಳ್ತಿದ್ದೆ. ಇವಾಗ ಹಂಗಿಲ್ಲ, ನಮ್ಮ ಅತ್ತೆ ಕೊಡ್ಸುತ್ತೆ, ಚೆನ್ನಾಗಿರೋದಿರ್ಬೇಕು ಸೀರೆ. ನೋಡು ಇಷ್ಟೊತ್ತವರೆಗೂ ಸುಮ್ಮಕ್ ತೆಪ್ಪಗಿದ್ಲು, ಇವಾಗ ಸೀರೆ ಕೊಡಿಸ್ತೀನಂತ ಹೇಳಿದ ತಕ್ಷಣ ನೋಡು ಒಂದ್ರೇಟು ಜಾಸ್ತಿ ರೇಟಿಂದು ಸೀರೆ ತೋರ್ಸಂತ ಹೆಂಗ್ ಹೇಳ್ತಿದ್ದಾಳಂತ ನಿಧಾನಕ್ಕೆ. ಇವಳೇನ್ ಕಡಿಮೆ ಅಲ್ಲ, ಇವಳು ಜೈ ಇವಳು. ನನ್ಗೆ ಬರ್ತಾ ಇರೋ ಕೋಪಕ್ಕೆ ಏನ್ ಮಾಡ್ತೀಯ ಅತ್ಲಾಗಿ. ಕೊಡಿಸ್ಲೇಬೇಕು, ವಿಧಿ ಇಲ್ಲ ಅಂದ್ರೆ ಸಿಡ ಬಿಡ ಮಾಡ್ತಿರ್ತಾಳ ಮನೇಲೆಲ್ಲ. ಒಂದ್ ಕೆಲ್ಸ ಮಾಡಲ್ಲ ಏನಿಲ್ಲ ಅತ್ಲಾಗಿ, ಕೊಡಿಸ್ಲೇಬೇಕು ಅತ್ಲಾಗಿ. ಒಳ್ಳೆ ಇದಾರಂಗ್ ಆಡ್ತಿರ್ತಾಳೆ. ಏನ್ ಮಾಡ್ತೀಯ ಅತ್ಲಾಗಿ. ನನ್ನ ಮಗಳು ಬರ್ಲಿ, ಎಲ್ಲ ನನ್ನ ಮಗಳ ಮುಂದೆ ಎಲ್ಲ ಹೇಳ್ತೀನಿ ಹಿಂಗೆಲ್ಲ ಆಡ್ತಾಳಂತ. ನನಗ್ ಮಾತ್ರ ಕಡಿಮೆ ಸೀರೆ ತಗೊಂಡು ಈಗ ಇವಳು ಮಾತ್ರ ಒಂದಿಟ್ಟು ಚೆನ್ನಾಗಿರೋ ಸೀರೆ ತಗೊಂತಾಳೆ ಇವಾಗ.